ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನಿವತ್ತು ಪಟಾಪಟ್ ಅಂತ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಡಿನ್ನರ್ಗೆ ದೇವಸ್ಥಾನಗಳಲ್ಲಿ ಮಾಡುವಂತಹ ಅಥವಾ ಯಾವುದಾದರೂ ಫಂಕ್ಷನ್ಗಳಲ್ಲಿ ಮಾಡುವಂತಹ ಸಾಂಬಾರ್ ಸಖತ್ ಈಸಿ ಅಂಡ್ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಏನಾದರೂ ಸಿಂಪಲ್ ಆಗಿ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಒಂದು 5 ಮಿನಿಟ್ಸಲ್ಲಿ ಕುಕ್ಕರ್ ಯೂಸ್ ಮಾಡಿಕೊಂಡು ಹೇಗೆ ಕ್ಯಾರೆಟ್ ಹಲ್ವಾ ಮಾಡ್ಬೋದು ಅಂತ ತೋರಿಸ್ತೀನಿ. ಅದ್ರ ಜೊತೆ ಒಂದು ಚಿಕ್ಕದಾಗಿ ಹಾಗೆ ಸಿಂಪಲ್ ಆಗಿರುವಂತಹ ರಂಗೋಲಿ. ಸೊ ನಾನು ತೋರಿಸ್ತಾ ಇರ್ತಕ್ಕಂತಹ ಮೆಷರ್ಮೆಂಟ್ ಬಂದು ಒಂದು 3 ಇಂದ 4 ಜನ ಊಟ ಮಾಡ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಸೊ ಈ ತೊಗರಿಬೇಳೆನ ಚೆನ್ನಾಗಿ ಒಂದು 2 to 3 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ಬೇಳೆಗೆನೆ ಅರ್ಧ ಚಮಚದಷ್ಟು ಉಪ್ಪು, ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ, ಮತ್ತೊಂದು ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು ಬೇಯಿಸೋದಕ್ಕೆ ಇಟ್ಕೋತೀನಿ. ಸೊ ಬೇಳೆ ಬೇಯೋಷ್ರೊಳಗೆ ನಾನಿಲ್ಲಿ ಬೇಕಾಗಿರ್ತಕ್ಕಂತಹ ಅಂದರೆ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ. ಸೊ ಮೊದಲಿಗೆ ಬೇಕಾಗಿರೋದು ಈ ಬಣ್ಣದ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಅಂತ ಕರೀತಾರೆ. ಸೊ ಇದು ಹಳದಿ ಕಲರಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ಇರ್ತಕ್ಕಂತಹ ಸೌತೆಕಾಯಿನ ತಗೊಂಡಿದ್ದೀನಿ. ಸುಮಾರು ಇದು ಒಂದು 1/4 kg ಅಷ್ಟು ಇರ್ಬೋದು. ಈ ಸೌತೆಕಾಯಲ್ಲಿ ಇರ್ತಕ್ಕಂತಹ ಬೀಜಗಳನ್ನ ಈ ರೀತಿ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಈಸಿಯಾಗಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಕೆಲವರು ಇದರಲ್ಲಿರ್ತಕ್ಕಂತಹ ಸಿಪ್ಪೆನೂ ಸಹ ರಿಮೂವ್ ಮಾಡ್ಕೋತಾರೆ. ಬಟ್ ನಾನಿಲ್ಲಿ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಳ್ಳಲ್ಲ, ಅದಿದ್ರೇ ಒಂಥರ ಟೇಸ್ಟು. ಪೀಸಸ್ ಬಂದುಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿನೇ ಮಾಡ್ಕೊಳ್ಳಿ. ನನಗೆ ಒಂದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ದೊಡ್ಡದಾಗಿ ಸಿಕ್ಕರೆ ಇಷ್ಟ ಆಗುತ್ತೆ ಅಂದರೆ ದೊಡ್ಡದಾಗಿ ಹೆಚ್ಕೋಬೋದು, ಇಲ್ಲ ನನಗೆ ಚಿಕ್ಕದಾಗಿ ಬೇಕು ಅಂತಂದರೆ ಚಿಕ್ಕದಾಗಿ ಹೆಚ್ಕೋಬೋದು. ಮೇನ್ ಎಲ್ಲ ಫುಡ್ಗಳಿಗೆ ಬೇಕಾಗಿರ್ತಕ್ಕಂತಹ ತರಕಾರಿಗಳಂತಂದರೆ ಈರುಳ್ಳಿ ಹಾಗೆ ಟೊಮೆಟೊ. ಸೊ ಇವರಿಬ್ರು ಕಾಂಬಿನೇಷನ್ ಎಲ್ಲೋದ್ರೂ ಇರಲೇಬೇಕಲ್ವ. ನಾನು ಇಲ್ಲಿ ಒಂದು 2 ಈರುಳ್ಳಿನ ತಗೊಂಡಿದ್ದೀನಿ. ಇದಕ್ಕೆ ಸಾಂಬಾರ್ ಈರುಳ್ಳಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಸಾಂಬಾರ್ ಈರುಳ್ಳಿ ಸಿಕ್ತು ಅಂದರೆ ತಗೊಳ್ಳಿ. ನನ್ನ ಹತ್ರ ಸಾಂಬಾರ್ ಈರುಳ್ಳಿ ಇರಲಿಲ್ಲ, ಹಾಗಾಗಿ ನಾನು ನಾರ್ಮಲ್ ಈರುಳ್ಳಿನೇ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊ ತಗೊಂಡಿದ್ದೀನಿ. ಈ ಟೊಮೆಟೊನ ದೊಡ್ಡದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ, ಯಾಕೆಂದರೆ ನಾನು ಇದನ್ನು ರುಬ್ಕೊಳಕ್ಕೆ ಹಾಕೋತೀನಿ. ಹಾಗಾಗಿ ಈ ಸಾಂಬಾರನ್ನ 2 ವಿಧಾನದಲ್ಲಿ ಮಾಡ್ಬೋದು. ನಾನಿಲ್ಲಿ ಮಾಡ್ತಾ ಇರೋದು ಜಸ್ಟ್ ಏನು ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ದಲೆ ಹಾಗೆ ಈಸಿಯಾಗಿ ಮಾಡೋ ಮೆಥಡು. ನೀವು ಬೇಕಂದರೆ ಕಾಯಿ ತುರಿ ಹಾಗೆ ಮಸಾಲೆಗಳನ್ನೆಲ್ಲ ಹುರ್ಕೊಂಡು ಮಾಡ್ಕೋಬೋದು. ಬಟ್ ನನಗೆ ಆ ರೀತಿ ಇಷ್ಟ ಇಲ್ಲ, ಜಸ್ಟ್ ಬೇಳೆ ಹಾಕಿ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ಬೇಕಾಗಿರೋ ಕೊತ್ತಂಬರಿ ಲಾಸ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ, ಹಾಗೆ ಬೆಳ್ಳುಳ್ಳಿನ ತಗೋತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊನ ಗ್ರೈಂಡ್ ಮಾಡಿ ಸೇರಿಸ್ಕೊತೀನಿ. ಯಾವುದೇ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ತಾ ಇಲ್ಲ, ಜಸ್ಟ್ ಟೊಮೆಟೊನ ಮಾತ್ರ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊತೀನಿ. ಇದಿಷ್ಟು ಕೆಲಸ ಮುಗಿಯೋಷ್ರೊಳಗೆ ಬೇಳೆ ಸಹ ಬೆಂದಿದೆ. ನಾನಿಲ್ಲಿ ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೀವು ನಿಮ್ಮ ನೀರು ಹಾಗೆ ಬೇಳೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ವಿಷಲ್ನ ಕೂಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಬೆಂದಿರ್ತಕ್ಕಂತಹ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ.
ಈಗ ಸಾಂಬಾರ್ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ತವ ತಗೊಂಡು ಅದಕ್ಕೆ 2 ಇಂದ 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನ ಸೇರಿಸ್ಕೊಂಡು ಇದಿಷ್ಟು ಚಟಪಟ ಅಂದ ತಕ್ಷಣ ಈರುಳ್ಳಿನ ಸೇರಿಸ್ಕೊಂಡೆ. ಈರುಳ್ಳಿ ಜೊತೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇಟ್ಕೊಂಡಿರ್ತಕ್ಕಂತಹ ಟೊಮೆಟೊ ಪ್ಯೂರಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೊಂಡು ನೆಕ್ಸ್ಟು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ತರಕಾರಿಗಳನ್ನ ಅಂದರೆ ಮಂಗಳೂರು ಸೌತೆಕಾಯಿನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊತಾ. ಸೊ ತರಕಾರಿ ಚೆನ್ನಾಗಿ ಬೇಯಲಿ ಅಂತ ಚಿಟಿಕೆಯಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ, 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, ಹಾಗೆ 1 ರಿಂದ 1.5 ಟೇಬಲ್ ಸ್ಪೂನ್ ಖಾರದ ಪುಡಿನ ಸೇರಿಸಿ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯಿಸೋದಕ್ಕೆ ಬಿಟ್ಟಿದ್ದೀನಿ. ಈ ಕಾಯಿ ಒಂದು 3/4 ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಕೂಗ್ಸಿಟ್ಕೊಂಡಿರ್ತಕ್ಕಂತಹ ಬೇಳೆನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ಟೈಮಲ್ಲಿ ಸೇರಿಸ್ಕೋಬೇಕು. ಹಾಗೆ ಹುಣಸೆ ಹುಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ, ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೊಳ್ಳಿ, ಒಳ್ಳೆ ಟೇಸ್ಟ್ ಆಗುತ್ತೆ. ಸಾಂಬಾರು ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ನಾನಿಲ್ಲಿ ಅನ್ನಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ಸಾಂಬಾರು ತಿಂದ್ರೆ ಟೇಸ್ಟ್ ಅಲ್ವಾ, ಹಾಗಾಗಿ ಇದು ಆಗೋಷ್ಟೊಳಗೆ ಅನ್ನನೂ ಸಹ ಆಗುತ್ತೆ ಅಂತ ಒಂದು ಕಡೆ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಂತ. ಫೈನಲ್ ಟಚ್ಗಾಗಿ ಒಗ್ಗರಣೆನ ಹಾಕೋತಾ ಇದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಹಾಗೆ ತುಪ್ಪ ಜೊತೆ ಸ್ವಲ್ಪ ಸಾಸಿವೆ, ಹಾಗೆ 1-2 ಒಣಮೆಣಸಿನ್ಕಾಯಿ, ಒಂದು 5-6 ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡೆ. ಅಡುಗೆ ಎಲ್ಲ ಮಾಡಿಟ್ಟು ಹೊರಗಡೆ ಹಾಗೆ ಬಟ್ಟೆಗಳನ್ನ ತಗೊಳ್ಳೋಣ ಅಂತ ಆಚೆ ಬಂದೆ. ಕೆಳಗಡೆ ನೋಡ್ತಾ ಇದ್ದೀರಾ 3 ಮೂಸೆ ನಿಂತಿತ್ತು. ನನ್ನದು ಸಡನ್ನಾಗಿ ನೋಡಿ ಹಾವೇನೋ ಅನ್ಕೊಂಡ್ಬಿಟ್ಟೆ, ಆದರೆ ಮೂಸೆಗಳು. ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡೆ ನಿಮಗೆ ತೋರಿಸೋಣ ಅಂತ. ನೋಡಿ ಹಸು ಹಿಂದೆ ಕೊಕ್ಕರೆ ಹೋಗ್ತಾ ಇದೆ. ಎಷ್ಟು ಸೊಗಸಾಗಿತ್ತು ಅಂದರೆ ಈ ಥರದ ನೇಚರ್ ಎಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಮಧ್ಯಾಹ್ನ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ. ಸೊ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಒಂದು ಸ್ವೀಟ್ ಇದ್ದರೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಂಡು ಒಂದು ಕ್ಯಾರೆಟ್ ಹಲ್ವಾ ಮಾಡೋಣ ಪಟ್ ಅಂತ ಕ್ಯಾರೆಟ್ನ ತಗೊಂಡೆ. ಈ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನನ್ನ ಜೊತೆ ನಮ್ಮ ವಂಶಿಕ್ ಸರ್ ಸಹ ಜಾಯಿನ್ ಆದರು. ಅವ್ರನ್ನೂ ನನ್ನ ಜೊತೆ ಕುಕಿಂಗ್ ಮಾಡೋದಕ್ಕೆ ಜಾಯಿನ್ ಮಾಡಿಕೊಂಡು ಅವರೊಟ್ಟಿಗೆ ಅವನು ಇಬ್ಬರು ಸೇರಿಕೊಂಡು ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಕ್ಯಾರೆಟನ್ನು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ. ನಾನು ತೋರಿಸ್ತಾ ಇರ್ತಕ್ಕಂತಹ ಕ್ಯಾರೆಟ್ ಹಲ್ವಾ ಸಿಂಪಲ್ಲಾಗಿ 5 ನಿಮಿಷದಲ್ಲೇ ಮಾಡ್ಕೋಬೋದು. ಅದು ಕುಕ್ಕರ್ ಯೂಸ್ ಮಾಡಿಕೊಂಡು ಎಲ್ಲರೂ ತುರ್ಕೊಂಡು ಬೇಯಿಸಿ ಅದೆಲ್ಲ ಎಷ್ಟೊಂದು ರಾಮಾಯಣ. ಬಟ್ ಇದು ಎಷ್ಟು ಸಿಂಪಲ್ಲಾಗಿ ಆಗೋಗುತ್ತೆ ಅಂತಂದರೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟನ್ನು ತುರ್ಕೊಂಡಿಲ್ಲ, ಅದ್ರ ಬದಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕ್ಯಾರೆಟ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೊಂಡು ಇದೇ ಕ್ಯಾರೆಟಿಗೆ ಈಗ 1 ಕಪ್ ಅಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಈ ಕ್ಯಾರೆಟು ಬೇಯೋಷ್ಟೊಳಗೆ ನಾನಿಲ್ಲಿ ಸಕ್ಕರೆ ಪೌಡರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋ 1/4 kg ಕ್ಯಾರೆಟಿಗೆ ನಾನು ಒಂದು 100 ಗ್ರಾಮ್ ಅಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. ಸೊ ಕ್ಯಾರೆಟ್ನ 1-2 ವಿಷಲ್ ಸಾಕಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಕೈಯಲ್ಲಿ ಇಚ್ಕಿದ್ರೆ ನೀಟಾಗಿ ಕಟ್ ಆಗ್ತಾ ಇದೆ, ಅಷ್ಟು ಬೆಂದಿದ್ರು ಸಾಕು. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು
ಫ್ಲೇಮ್ನ ಲೋ ಮಾಡಿ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಸಕ್ಕರೆ ಪೌಡರ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುದಿಸಿದ್ರೆ ಈ ರೀತಿ ಎಲ್ಲ ಸಪ್ರೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಗಟ್ಟಿಗೆ ಹಲ್ವಾ ರೆಡಿ ಆಗುತ್ತೆ. ಸೊ ಫೈನಲ್ ಆಗಿ ಏಲಕ್ಕಿ ಪುಡಿ ಹಾಗೆ ಗೋಡಂಬಿ ಹಾಗೆ ಬಾದಾಮಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ದಪ್ಪ ಅಂದರೆ ಥಿಕ್ನೆಸ್ ಬರೋವರೆಗೂ ಹುರ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಯಾರಿಗೆಲ್ಲ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೋ ಪಟಾಪಟ್ ಅಂತ 2 ನಿಮಿಷದಲ್ಲಿ ಕ್ಯಾರೆಟ್ ಇತ್ತು ಅಂದರೆ ಮನೇಲಿ ರೆಡಿ ಮಾಡ್ಕೋಬೋದು. ಆಹಾ, ಈ ರೀತಿ ಊಟ ಇದ್ದರೆ ಯಾರು ಬೇಡ ಅಂತಾರೆ ಹೇಳಿ. ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಅನ್ನದ ಜೊತೆ ಮಂಗಳೂರು ಸೌತೆಕಾಯಿ ಸಾಂಬಾರು. ಈ ಬಿಸಿ ಬಿಸಿ ಅನ್ನ ಸಾಂಬಾರಿಗೆ ಸ್ವಲ್ಪ ತುಪ್ಪ, ಆ ಅನ್ನ ಸಾಂಬಾರು ತುಪ್ಪ ಜೊತೆ ಒಂದು ಒಳ್ಳೆ ಕ್ಯಾರೆಟ್ ಏನ್ಸಿನಿ ಏನಕ್ಕೆ ನಿಂಗೆ ಇದು ಮಾಡಿಕೊಟ್ಟಿದ್ದಕ್ಕ ಥ್ಯಾಂಕ್ ಯು.